ಹಾಯ್ ಫ್ರೆಂಡ್ಸ್, ಇವತ್ತು ಹಬ್ಬಕ್ಕೆ ಬೇಕಾಗಿರೋದು ಖಾರದ ಪುಡಿ, ಅದು ಬೇಳೆ ಸಾಂಬಾರು ಪುಡಿ. ಅಂದರೆ ನಮ್ಮ ಅಜ್ಜಿ ಕಾಲದಿಂದನೂ ಮಾಡ್ಕೊಂಬಂದಿರೋದು. ಅದು ಈಗ ನಮ್ಮ ಅಮ್ಮ ಮಾಡಿ ಅದನ್ನು ತೋರಿಸ್ತಾ ಇದ್ದಾರೆ. ಅದು ಏನೇನು ಹಾಕೋದು ಪದಾರ್ಥ ಅಂತ ನೀವು ನೋಡಿ, ಓಕೆನಾ? ನೋಡಿಬಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ ಫ್ರೆಂಡ್ಸ್? ಮೇಡಮ್, ಹಬ್ಬಕ್ಕೆ ಮಾಡುತ್ತಿರುವ ಬೇಳೆ ಸಾಂಬಾರು ಪುಡಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 kg ಧನಿಯಕ್ಕೆ, 1 kg ಕುಂಟೂರು ಮೆಣಸಿನಕಾಯಿ ಹಣ್ಣು, ಬ್ಯಾಡಿಗೆ ಅರ್ಧ kg ಜೀರಿಗೆ, 250 ಗ್ರಾಂ ಮೆಣಸು, ಕಡಲೆಕಾಳು ಅರ್ಧ kg, ಉದ್ದಿನಬೇಳೆ 1/4 kg, ಸಾಸಿವೆ 1/4 kg, 200 ಗ್ರಾಂ ಮೆಂತ್ಯ, ಅರಿಶಿಣದ ಕೊನೆ 100 ಗ್ರಾಮು, ಮತ್ತು ಇಂಗು, ಎಲ್ಜಿ ಇಂಗು, ಕಲ್ಲಿಂಗು 1 ಪ್ಯಾಕೆಟ್. ಇದಿಷ್ಟು ಐಟಮು ಮಾಡಿಸೋದಕ್ಕೆ ಇಷ್ಟು ಐಟಮ್. ಏನೇನು ಪದಾರ್ಥ ಅಂತ ತೋರಿಸ್ತೀನಿ ಫ್ರೆಂಡ್. ಬೇಳೆ ಸಾಂಬಾರಿಗೆ ಹಾಕೋದು: ಜೀರಿಗೆ, ಮೆಣಸು, ಉದ್ದಿನಬೇಳೆ, ಕಡಲೆಕಾಳು, ಸಾಸಿವೆ, ಅರಿಶಿಣ, ಮೆಂತ್ಯ, ಎಲ್ಜಿ ಇಂಗು, ಗಟ್ಟಿ ಇಂಗು, ಕರಿಬೇವು, ಅದು 1 ಕಟ್ಟು ಕರಿಬೇವು. ಇದಿಷ್ಟುವೆ 1 kgಗೆ. 1 kgಗೆ. ಓಕೆ. ಇದೆಲ್ಲ ಈಗ ಉರಿಬೇಕು. ಉರಿದು ಅದನ್ನ ಒಣಮೆಣಸಿನಕಾಯಿನ ಇದು ಒಣಮೆಣಸಿನಕಾಯಿನ ಒಳಗಡೆ ಎಲ್ಲ ಸಂಬಾರೆಲ್ಲ ಹಾಕಿ ಮೇಲ್ ಬಿಡ್ಸೋದು, ಪುಡಿ ಮಾಡಿ. ಇದನ್ನ ಹುರಿದಿದ್ಯಲ್ವಾ ಧನ್ಯನ, ಇದು ಹುರಿದ್ಮೇಲೆ ಇದನ್ನು ಹುರಿದು ಆಮೇಲೆ ಅಲ್ಲಿ ಒಣಮೆಣಸಿನಕಾಯಿ ಒಣಗಾಕಿದ್ವಿ ನೋಡಿ ಫ್ರೆಂಡ್ಸ್. ಅದನ್ನ ಧನ್ಯ ಸಂಬಾರದೊಳಗೆ ಹಾಕೋದು, ಪೌಡ್ರ್ ಮಾಡಿಸೋದು. ನೋಡಿ ಫ್ರೆಂಡ್ಸ್, ಕರ್ಬೇವಿನ ಸೊಪ್ಪು ಹುರ್ಕೊಂಡಿದ್ದೀನಿ. ಇದನ್ನು ತೊಳೆದು ಸೋರು ಹಾಕ್ಬಿಟ್ಟು 1-2 ನಿಮಿಷ ಹಾಕ್ಬಿಟ್ಟು ಆಮೇಲೆ ಇದನ್ನು ಹುರಿದು ಅದ್ರೊಳಗಡೆ ಹಾಕಬೇಕು. ನೋಡಿ ಎಲ್ಲ ಹುರಿತಾ ಇದ್ದಾರೆ. ಸಾಸಿವೆ ಇದೆಲ್ಲ ಏನೇನು ಹೇಳಿದ್ದಾರೆ ನಮ್ಮ ಮಮ್ಮಿ, ಅದೆಲ್ಲ ಹಾಕಿ ನೋಡಿ, ನಿಮಗೆ ಗೊತ್ತಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಓಬಿರಾಯಿನ ಕಾಲದಿಂದ ಮಾಡ್ಕೊಂಬಂದಿರೋದು. ಇದು ಕೊನೆಯಲ್ಲಿ ಫ್ರೆಂಡ್ಸ್, ಇದು ಇಂಗು, ಅದೇ ಪ್ಯಾಕೆಟ್ ನೋಡಿ, LG ಇಂಗು ಈ ಥರ ಬರುತ್ತೆ. ಒಳ್ಳೆ LG ಇಂಗು, ಗಟ್ಟಿ ಇಂಗು, ಇದು ಬರುತ್ತೆ. ಇದನ್ನ ಹಿಂಗೆ ಹುರಿಬೇಕು. ಇದು ಚೆನ್ನಾಗಿ ಹುರಿದು ಅಲ್ಲಿ ಹಾಕಿದ್ದಾರೆ ನೋಡಿ, ಓಕೆನಾ? ಅದನ್ನ ಪೀಸ್ ಮಾಡಿ ಅದರೊಳಗೆ ಹಾಕೋದು. ನೋಡಿ, ಒಣಗಿಸಿ ಈ ಥರ ಕುಟ್ತಾ ಇರೋದು ನಮ್ಮ ಮಮ್ಮಿ. ಚೆನ್ನಾಗಿ ಹಿಂಗೆ ಕುಟ್ಬೇಕು. ಹಿಂಗೆ ನೋಡಿ, ಒಣಗಿಸಿ ಈ ಥರ ಕುಟ್ತಾ ಇರೋದು ನಮ್ಮ ಮಮ್ಮಿ. ಚೆನ್ನಾಗಿ ಹಿಂಗೆ ಕುಟ್ಬೇಕು. ಹಿಂಗೆ ನೋಡಿ ಫ್ರೆಂಡ್ಸ್, ಹಿಂಗೆ ಮಾಡಿಸ್ಕೊಬಂದ್ಬಿಟ್ಟು ಈ ಥರ ಹಿಂಗೆ ಅರಳಿಸ್ಬೇಕು. ತಣ್ಣಗಾದ್ಮೇಲೆ ಒಂದ್ರಾಡಿ ಡಬ್ಬಿಗೆ ತುಂಬಬೇಕು. ಅದು ಏಕೆಂದರೆ ತಣ್ಣಗಾಗಬೇಕು ಅಂದರೆ ಹುಳ ಬರಬಾರ್ದು, ಸ್ಮೆಲ್ ಬರಬಾರ್ದು, ಬೂಸ್ಲು ಬರಬಾರ್ದು ಅಂತ ಈ ಥರ ಹಿಂಗೆ ಹಾರಾಕ್ತಾರೆ.